ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಚಾಂಪಿಯನ್ಸ್ ಟ್ರೋಫಿ 2025 ನಮ್ಮ ಭಾರತ ತಂಡ ಆದರೆ ಗೆದ್ದುಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಫೈನಲ್ ಪಂದ್ಯ. ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಗೆದ್ದ ಮೇಲೆ ದುಬೈನ ಶೇಖ್ ಅಮರ್ ಅವರು ನಮ್ಮ ಭಾರತಕ್ಕೆ ಕೋಟಿ ಹಣ ಆದರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಹಣ ಕೊಟ್ಟ ಮೇಲೆ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಮತ್ತು ಪಾಕಿಸ್ತಾನದ ನಾಯಕ ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜಮ್ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಸಲುವಾಗಿ ಖುಷಿಯಿಂದ ದುಬೈನ ಶೇಖ್ ಅಮರ್ ಅವರು 40 ಕೋಟಿ ಹಣ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಹಣವನ್ನು ನೋಡಿದಂಥ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಮತ್ತು ಪಾಕಿಸ್ತಾನದ ಆಟಗಾರರು ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರು ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಆದರೆ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾಯಿತು ಅಂತಂದರೆ, ಭಾರತ ತಂಡ ಪಾಕಿಸ್ತಾನದಲ್ಲಿ ಈ ಬಾರಿಯ ಹೋಸ್ಟಿಂಗ್ ಬಂದ್ಬಿಟ್ಟು ಪಾಕಿಸ್ತಾನದಲ್ಲಿ ಆದರೆ ಇತ್ತು. ಅವರು ದುಬೈನಲ್ಲಿ ಆಡಿದ್ದಾರೆ ಮತ್ತು ಅವರಿಗೆ ಎಲ್ಲ ಅನುದಾನಗಳಾದರೆ ಸಿಗ್ತಾ ಇವೆ ಮತ್ತು ನಮ್ಮ ಪಾಕಿಸ್ತಾನಕ್ಕೆ ಏನು ಸಿಗ್ತಾ ಇಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಪಾಕಿಸ್ತಾನದಲ್ಲಿ ಬಂದು ಭಾರತ ತಂಡ ಆಡಬೇಕಾಗಿತ್ತು, ಆವಾಗ ಗೊತ್ತಾಗ್ತಿತ್ತು. ಅಲ್ಲಿ ದುಬೈನವರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಭಾರತ ತಂಡಕ್ಕೆ ಮತ್ತು ICCನೂ ಕೂಡ ಭಾರತ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಪಾಕಿಸ್ತಾನದ ನಾಯಕ ಆಗಿರುವಂಥ ಮೊಹಮ್ಮದ್ ರಿಜ್ವಾನ್ ಅವರು ಕೂಡ ನಮ್ಮ ಭಾರತ ಬಗ್ಗೆ ಮಾತನಾಡಿದ್ದಾರೆ. ಭಾರತ ತಂಡಕ್ಕೆ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ದುಬೈನವರಾಗಿರ್ಬೋದು ICC ಅವರಾಗಿರ್ಬೋದು ಭಾರತ ತಂಡಕ್ಕೆ ಸಪೋರ್ಟ್ ಆದರೆ ಮಾಡ್ತಾ ಇದ್ದಾರೆ. ನಮ್ಮ ಪಾಕಿಸ್ತಾನದಲ್ಲಿ ಬಂದು ಭಾರತವನ್ನು ಆಡಬೇಕಂತ ಹೇಳ್ಬೇಕಾಗಿತ್ತು, ಆವಾಗ ಗೊತ್ತಾಗ್ತಿತ್ತು ಭಾರತಕ್ಕೆ ಗೆಲ್ತಾರ ಸೋಲ್ತಿದ್ರ ಅಂತ ಆವಾಗ ಗೊತ್ತಾಗ್ತಿತ್ತು. ಇನ್ನು ದುಬೈನಲ್ಲಿ ಆಡಿ ತಮಗೆ ಯಾವ ಥರ ಬೇಕೋ ಪಿಚ್ ಕಂಡೀಷನ್ ಎಲ್ಲ ಮಾಡಿಕೊಂಡು ಗೆದ್ದಿದ್ದಾರೆ. ಮತ್ತು ಅನಂತರ ಮೊಹಮ್ಮದ್ ರಿಜ್ವಾನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಆದರೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ, ಭಾರತ ತಂಡಕ್ಕೆ 40 ಕೋಟಿಯನ್ನು ಶೇಖ್ ಅಮರ್ ಅವರು ಆದರೆ ಕೊಟ್ಟಿದ್ದಾರೆ. ಆ ಹಣವನ್ನೇನಾದರೂ ನಮಗೆ ಕೊಟ್ಟಿದ್ರೆ ನಾವು ತಗೋತಾ ಇರಲಿಲ್ಲ. ಯಾಕಂತಂದರೆ ನಾವು ನಿಯತ್ತಿನಿಂದ ಆಡಿ ಗೆದ್ದಿದ್ದೀವಿ ಮತ್ತು ಭಾರತ ತಂಡ ನಿಯತ್ತಿನಿಂದ ಗೆದ್ದಿಲ್ಲ ಮತ್ತು ಚಾಂಪಿಯನ್ಸ್ ಟ್ರೋಫಿ ಗೆದ್ದರೂ ಕೂಡ ಗೆದ್ದಂಗೆ ಆಗಿಲ್ಲ. ಅವರೆಲ್ಲ ದುಬೈ ಕಂಡೀಷನಲ್ಲಿ ಆಡಿದ್ದಾರೆ ಮತ್ತು ದುಬೈ ಯಾವ ಥರ ಪಿಚ್ ಬೇಕೋ ಆ ಥರ ಎಲ್ಲ ಮಾಡ್ಕೊಂಡಾದರೆ ಆಡಿದ್ದಾರೆ. ಆ ಥರ ಗೆಲುವು ನಮಗೆ ಬೇಡ ಮತ್ತು ಆ ಹಣವು ಕೂಡ ನಮಗೆ ಬೇಡ. ಇನ್ನು ಪಾಕಿಸ್ತಾನದ ಆಟಗಾರರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ, ದುಬೈನ ಶೇಖ್ ಅಮರ್ ಅವರು ಬಂದುಬಿಟ್ಟು ಭಾರತಕ್ಕೆ ಖುಷಿಯಾಗಿ 40 ಕೋಟಿ ಆದರೆ ಪ್ರೈಸ್ ಮನಿ ಆದರೆ ಕೊಟ್ಟಿದ್ದಾರೆ. ಆದರೆ ಈ ಪ್ರೈಸ್ ಮನಿ ಕೊಟ್ಟದ್ದನ್ನು ನೋಡಿ ಇವರು ಪಾಕಿಸ್ತಾನದವರು ಈ ಥರ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.